ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಸ್ಪೆಷಲ್ ವಿಡಿಯೋ ತಂದಿದ್ದೀನಿ. ಇದು ಬಂದ್ಬಿಟ್ಟು ಯೋಗ ಬಾರ್ ಅಂತ ಹೇಳ್ಬಿಟ್ಟು ಡೈಲಿ 10 ಗ್ರಾಮ್ ಪ್ರೋಟೀನ್ ಬಾರ್ ಅಂತ ಹೇಳ್ಬಿಟ್ಟು. ಸೊ ಈ ಪ್ಯಾಕ್ನ ಇವಾಗ ಓಪನ್ ಮಾಡೋಣ. ಸೊ ಇದರಲ್ಲಿ ಇದೆ ಮೇಡ್ ಇನ್ ವಿತ್ 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ. ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದು ಹೇಗಿದೆ ಏನು ಅನ್ನೋದ್ರ ಬಗ್ಗೆ, ಹಾಗೆ ಇದ್ರ ಜೊತೆನೇ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗಿದ್ರೆ ಈ ಒಂದು ಪ್ರೋಟೀನ್ ಬಾರ್ನ ಇವಾಗ ಓಪನ್ ಮಾಡ್ತೀನಿ. ಯಾರಿಗೆಲ್ಲ ಯೂಸ್ಫುಲ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಲೇಟ್ ಮಾಡದೆ ಈ ಒಂದು ಪ್ರೋಟೀನ್ ಬಾರ್ನ, ಯೋಗ ಬಾರ್ ಓಪನ್ ಮಾಡೋಣ ಅಲ್ವಾ, ಬನ್ನಿ. ಸೊ ಇವಾಗ ನಾನು ಇದನ್ನು ಓಪನ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ. ಎಸ್, ಓಕೆ, ಇಲ್ಲಿ ಓಪನ್ ಮಾಡೋಣ. ಓಕೆ 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 ನಿಧಾನವಾಗಿ ಓಪನ್ ಮಾಡೋಣ. ಸೊ ವಾವ್, ಓಕೆ ನೋಡಿ, ಒಳಗಡೆ ಈ ಥರ ಇರುತ್ತೆ. ಸೊ ನೋಡಿ, ಕಾಣಿಸ್ತದಲ್ಲ, 2, 4, 6 ಇದೆ, 6 ಪ್ಯಾಕೆಟ್ ಇದೆ. ಸೊ ಇದನ್ನು ನಾನಿವಾಗ ತೋರಿಸ್ತೀನಿ. ಎಸ್, ಓಕೆ ನೋಡಿ, ಯೋಗ ಬಾರ್ 100 ಗ್ರಾಮ್ ಅಂತ ಹೇಳಿ ಪ್ರೋಟೀನ್ ಬಾರ್ ಇದು ಕಾಫಿ ರಶ್ ಅಂತ ಹೇಳಿ. ಸೊ ಇದು ರಾ ಕೋಲ್ಡ್ ಪ್ರೆಸ್ಡ್ ಇದು, ಆ್ಯಂಡ್ ಡೇಟ್ ಸ್ವೀಟ್ ಇದು. ಸೊ ಇದು ಬಂದ್ಬಿಟ್ಟು 10 ಗ್ರಾಮ್ ಇದೆ. ಇದು 10 ಗ್ರಾಮ್ ಇದೆ. ಸೊ ಇದರಲ್ಲಿ ಫ್ಲೇವರ್ಸ್ ಇರುತ್ತೆ ಅಂದ್ಕೊತೀನಿ, ಯಾಕಂದರೆ ಇದು ಬಂದ್ಬಿಟ್ಟು ಕಾಫಿ ಬಾರ್ ಆಗಿದೆ. ಸೊ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ. ಎಸ್, ಇದರಲ್ಲಿ ಫ್ಲೇವರ್ಸ್ ಇದೆ, 100% ಹೌದು. ಇದು ಬಂದ್ಬಿಟ್ಟು ಯೋಗ ಬಾರಲ್ಲಿ 10 ಗ್ರಾಮ್ ಬಂದು ಸೇಮ್ ಎಲ್ಲದೂ 10 ಗ್ರಾಮೇ ಇರುತ್ತೆ. ಈ ಒಂದು ಪ್ರೋಟೀನ್ ಬಾರ್ ಬಂದ್ಬಿಟ್ಟು ಸುಮಾರಷ್ಟು ಫ್ಲೇವರ್ಸ್ ಇರುತ್ತೆ. ಸೊ ನಾನು ನಿಮಗೆ ಫಸ್ಟ್ ತೋರಿಸಿದೆ, ಈ ಒಂದು ಆರೆಂಜ್ ಪ್ಯಾಕೆಟಲ್ಲಿರೋದು ಏನಿದೆಯೋ ಇದು ಬಂದ್ಬಿಟ್ಟು ಕಾಫಿ ರಶ್ ಅಂತ ಹೇಳಿ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಡಾರ್ಕ್ ಚಾಕ್ಲೇಟ್ ಅಂತ ಹೇಳಿಬಿಟ್ಟು. ಸೊ ಈ ಥರ ಫ್ಲೇವರ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ನೋಡೋಣ ಇವಾಗ. ಸೊ ಇದು ಬಂದ್ಬಿಟ್ಟು ಬ್ಲೂಬೆರ್ರಿ ಅಂತ ಹೇಳಿಬಿಟ್ಟು. ಸೊ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂದರೆ, ಎಷ್ಟು ಒಂದು ಪ್ಯಾಕೆಟಲ್ಲೇ ಅಂದರೆ ಒಂದು ಫುಲ್ ಪ್ಯಾಕೆಟಲ್ಲಿ 6 ಪೀಸ್ ಬಂದಿದೆ. ಆ 6 ಪೀಸಲ್ಲಿ ಒಂದೊಂದು ಥರ ಇದೆ. ಸೊ ಇದು ಬಂದ್ಬಿಟ್ಟು ಡಾರ್ಕ್ ಚಾಕ್ಲೇಟ್, ಅಂದರೆ ಡಾರ್ಕ್ ಚಾಕ್ಲೇಟ್ ಇದೆ, ಕಾಫಿ ಇದೆ, ಬ್ಲೂಬೆರ್ರಿ ಇದೆ. ಸೊ ಒಂದೊಂದನ್ನೇ ಎರಡೆರಡಾಗಿ ಹಾಕ್ಕೊಟ್ಟಿದ್ದಾರೆ, ಕಾಫಿ ಇದೆ. ಸೊ ಈ ಥರ ಇದೆ. ಈ ಒಂದು ಪ್ರೋಟೀನ್ ಬಾರ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಆಲ್ರೆಡಿ ನಿಮಗೆ ಗೊತ್ತೇ ಇರುತ್ತೆ. ಏನಪ್ಪ ಅಂತಂದರೆ, ಸೊ ಏನು ಅಂದರೆ ಯೋಗ ಮಾಡೋರಾಗಿರ್ಬೋದು ಅಥವಾ ಜಿಮ್ ಮಾಡೋರಾಗಿರ್ಬೋದು, ಸೊ ಅವರೆಲ್ಲ ಎನರ್ಜಿ ಬೂಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಪ್ರೋಟೀನ್ ಬಾರ್ನ ಯೂಸ್ ಮಾಡ್ತಾರೆ. ಡಯಟ್ ಮಾಡೋರು ಕೂಡ ಇದನ್ನು ಯೂಸ್ ಮಾಡ್ತಾರೆ. ಯಾಕೆಂದರೆ ಡಯಟ್ ಮಾಡಬೇಕಾದ್ರೆ ಸೊ ಎನರ್ಜಿ ಏನಾಗಿರುತ್ತೆ, ಲಾಸ್ ಆಗಿರುತ್ತೆ. ಸೊ ಬಾಡಿ ಏನಾಗಿರುತ್ತೆ, ಡಿಹೈಡ್ರೇಟ್ ಆಗಿರುತ್ತೆ. ಸೊ ಅದರಿಂದ ಏನು ಮಾಡಬೇಕಂತ ಅಂದರೆ, ಪ್ರೋಟೀನ್ ಬಾರ್ಗಳನ್ನು ತಿನ್ನೋದ್ರಿಂದ ಎನರ್ಜಿ ಬೂಸ್ಟ್ ಆಗುತ್ತೆ. ಸೊ ಇದು ಡಯಟ್ ಮಾಡೋರಿಗೆ, ಯೋಗ ಮಾಡೋರಿಗೆ, ಮತ್ತು ಜಿಮ್ಮಲ್ಲಿ ವರ್ಕೌಟ್ ಮಾಡೋರಿಗೆ, ಮತ್ತು ಹಾರ್ಡ್ ವರ್ಕ್ ಮಾಡ್ತಾರಲ್ಲ, ಸೊ ಅವರಿಗೆಲ್ಲ ಈ ಒಂದು ಪ್ರೋಟೀನ್ ಬಾರ್ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಇವತ್ತು ತಂದಿದ್ದೀವಿ, ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಸೊ ಪ್ರೋಟೀನ್ ಬಾರಲ್ಲಿ ಏನಾಗುತ್ತೆ ಅಂತಂದರೆ, ತುಂಬ ವೆರೈಟೀಸ್ ಬಂದಿದೆ, ಆಲ್ರೆಡಿ ಇದೆ. ಆದರೆ ಇದು ಹೆಸರೇ ಡಿಫ್ರೆಂಟ್ ಆಗಿದೆ, ಯೋಗ ಬಾರ್ ಅಂತ ಹೇಳ್ಬಿಟ್ಟು. ಯೋಗ ಬಾರಲ್ಲಿ ಪ್ರೋಟೀನ್ ಬಾರ್ ಎಷ್ಟು ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿದೆ. ಈ ಒಂದು ಪ್ರೋಟೀನ್ ಬಾರ್ ತಿನ್ನೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂದರೆ ಹೆಲ್ದಿ ಆಗಿರ್ಬೋದು, ಡಯಟ್ ಮಾಡೋರಾಗಿರ್ಬೋದು ಅಥವಾ ಜಿಮ್ಮಲ್ಲಿ ವರ್ಕೌಟ್ ಮಾಡೋರಾಗಿರ್ಬೋದು, ಇಬ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದನ್ನು ದಿನಕ್ಕೆ 1 ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ಎನರ್ಜಿನ ಬೂಸ್ಟ್ ಮಾಡುತ್ತೆ. ಎನರ್ಜಿ ಇದ್ದರೆ ತಾನೇ ವರ್ಕೌಟ್ ಮಾಡೋಕ್ಕಾಗೋದು, ಜಿಮ್ಗೆ ಹೋಗೋದು. ಸೊ ಡಯಟ್ ಮಾಡೋರಿಗೆ, ವರ್ಕೌಟ್ ಮಾಡೋರಿಗೆ ಈ ಒಂದು ಪ್ರೋಟೀನ್ ಬಾರ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ನಿಮಗೆ ಸಿಂಗಲ್ ಪೀಸಲ್ಲಿ ಕೂಡ ಸಿಗುತ್ತೆ. ಅಂದರೆ 25 ರೂಪೀಸ್ಗೆ 1 ಪೀಸ್ ಏನು ಬರುತ್ತೋ ನಿಮಗೆ ಬೇಕಾಗಿರುವಂತಹ ಫ್ಲೇವರಲ್ಲಿ ನೀವು ತೊಗೊಂಡು ತಿನ್ಬೋದು. ಪ್ರತಿದಿನ ಒಂದನ್ನೇ ತಿನ್ನಿ ಅಂತ ಹೇಳ್ತೀನಿ. ಸೊ ಈ ಒಂದು ಪ್ರೋಟೀನ್ ಬಾರ್ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಚಾಕ್ಲೇಟ್ ತಿಂದ ಹಾಗೆ ಅನಿಸುತ್ತೆ.
ಸೊ ಇದರಲ್ಲಿ ಸುಮಾರಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರುವಂತಹ ಒಂದು ಪ್ರೋಟೀನ್ ಬಾರ್ ಆಗಿದೆ. ಸೊ ನೋಡಿ ತುಂಬ ಸ್ಮೂತಾಗಿದೆ, ತುಂಬ ಸಾಫ್ಟಾಗಿದೆ. ಅದರ ಒಂದು ಫ್ಲೇವರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಅದರ ಜೊತೆಗೆ ತಿನ್ನಲಿಕ್ಕೆ ಯಾವುದೇ ಥರದ ಗಮ್ ಥರ ಅಂತ ಅನಿಸಲ್ಲ. ತುಂಬ ಸ್ಮೂತಾಗಿರೋದ್ರಿಂದ ಬೇಗನೆ ಅಗೆದ್ಬಿಟ್ಟು ತಿನ್ಬೋದು. ಸೊ ನನಗಿಷ್ಟ ಆಯಿತು. ಸೊ ನಾನು ಇದು ಫಸ್ಟ್ ಟೈಮ್ ತರಿಸಿರೋದ್ರಿಂದ ನಾನು ಟೇಸ್ಟ್ ಮಾಡಿದಾಗ ನನಗಿಷ್ಟ ಆಗಿರೋದ್ರಿಂದ ಇದನ್ನು ನಾನು ಯಾವಾಗ ಡಯಟ್ ಮಾಡ್ತೀನಿ ಮತ್ತು ನಾನು ಯಾವಾಗ ಜಿಮ್ಗೆ ಹೋಗ್ತೀನಿ ಅಂಥ ದಿನದಲ್ಲಿ ಒಂದು ಪ್ರೋಟೀನ್ ಬಾರ್ನ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನೀವು ತಿನ್ನಿ. ತುಂಬ ಜನರಿಗೆ ವರ್ಕೌಟ್ ಮಾಡಬೇಕಾದ್ರೆ ತುಂಬ ಸುಸ್ತಾಗತ್ತೆ, ಡಯಟ್ ಮಾಡಬೇಕಾದ್ರೆ ತುಂಬ ಸುಸ್ತಾಗತ್ತೆ, ಎನರ್ಜಿ ಲಾಸ್ ಮಾಡ್ಕೊತಾರೆ. ಅಂಥವ್ರು ಪ್ರತಿದಿನ ತಿಂದರೆ ಆ ಒಂದು ಎನರ್ಜಿ ಲಾಸ್ ಏನಿರುತ್ತೋ ಅದನ್ನು ಅವಾಯ್ಡ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈಗಾಗಲೇ ಹೇಳಿದ್ದೀನಿ, ತುಂಬ ಫ್ಲೇವರ್ಸ್ಗಳು ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಕಾಫಿ ಆಗಿರ್ಬೋದು, ಮತ್ತು ಚೆರ್ರಿ ಆಗಿರ್ಬೋದು, ಬ್ಲ್ಯಾಕ್ಬೆರ್ರಿ ಆಗಿರ್ಬೋದು. ಸೊ ಈ ಥರ ಸುಮಾರಷ್ಟು ಫ್ಲೇವರ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತು ಡಾರ್ಕ್ ಚಾಕ್ಲೇಟ್ ಯಾರು ತಿಂತಾರೋ ಅವರಿಗೆ ಇದು ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನನಗೆ ಎಸ್ಪೆಷಲಿ ನಂಗೆ ಚಾಕ್ಲೇಟ್ ಇಷ್ಟ ಆಗೋದ್ರಿಂದ ನಾನು ಈ ಒಂದು ಪ್ರೋಟೀನ್ ಬಾರು ತುಂಬ ಲೈಕ್ ಆಯಿತು. ಸೊ ಈ ಪ್ರೋಟೀನ್ ಬಾರಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತಾರೆ, ಅಂದರೆ ಡ್ರೈ ಫ್ರೂಟ್ಸ್ ತುಂಬ ಯೂಸ್ ಮಾಡಿರ್ತಾರೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಗೋಡಂಬಿ, ದ್ರಾಕ್ಷಿ ಮತ್ತು ಅಂಜೂರ, ಖರ್ಜೂರ, ಈ ಥರ ಸುಮಾರಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋಂತಹ ಒಂದು ಪ್ರೋಟೀನ್ ಬಾರ್ ಆಗಿದೆ. ಡಯಟ್ ಮಾಡೋರಿಗೆ, ಜಿಮ್ಮಲ್ಲಿ ವರ್ಕೌಟ್ ಮಾಡೋರಿಗೆ ಇದು ತುಂಬ ಇಷ್ಟ ಆಗುತ್ತೆ. ತಿನ್ನಬೇಕಾದ್ರೆ ಬಾಯಿಗೂ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ಮತ್ತು ಯಾಕೆ ಯೋಚನೆ ಮಾಡ್ತಿದ್ದೀರಾ? ಹೋಗಿ ಹತ್ತಿರದ ಸ್ಟೋರ್ಗಳಲ್ಲಿ ಇದು ಅವೈಲೇಬಲ್ ಇರುತ್ತೆ, ಹೋಗ್ಬಿಟ್ಟು ಬೈ ಮಾಡಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತು ಪ್ರತಿದಿನ ಪ್ರತಿಯೊಂದು ವಿಡಿಯೋಗಳ ಬಗ್ಗೆ ವಿವರಗಳನ್ನು ಕೊಡ್ತಾ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ, ನಾನು ಮಾಡುವಂತಹ ವೀಡಿಯೋಸ್ ಮೇಲೆ ಸದಾಕಾಲ ಇರಲಿ. ನಿಮ್ಮ ಸಪೋರ್ಟ್ ಸಹಕಾರ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.